ಈ ಅಣಬೆಗಳಲ್ಲಿ ಮೋಸ್ಟ್ ಆಫ್ ದ ಅಣಬೆಗಳು ಏನು ಕಮರ್ಷಿಯಲಿ ನಾನು ಹೇಳ್ದಂಗೆ ಒಂದು 200 ಅಣಬೆಗಳಲ್ಲಿ ಸುಮಾರು ಅಣಬೆಗಳು ಲೋ ಟೆಂಪರೇಚರ್ ಅಂದ್ರೆ ಕಡಿಮೆ ಟೆಂಪರೇಚರ್ ನಾವು ಇದನ್ನ ಬೆಳಿಬಹುದು. ಅದರಲ್ಲಿ ಕೆಲವು 2 ರಿಂದ 3 ಅಣಬೆಗಳು ನಾವು ಹೆಚ್ಚಿನ ತಾಪಮಾನದಲ್ಲಿ ಅಂದ್ರೆ 30 ರಿಂದ 35 ಡಿಗ್ರಿಯಲ್ಲಿ ಬೆಳಿಬಹುದು. ಫಾರ್ ಎಕ್ಸಾಂಪಲ್ ನಮ್ಮ IIHR ಇಂದ ನಾವು ಮಿಲ್ಕಿ ಮಶ್ರೂಮ್ ಅಂತ ರಿಲೀಸ್ ಮಾಡಿದೀವಿ, ಮ್ಯಾಕ್ರೋಸೇಬೆ ಅಂತ ರಿಲೀಸ್ ಮಾಡಿದೀವಿ. ಅದೇ ಪ್ರಕಾರ ಪ್ಯಾಡಿಸ್ಟ್ರಾ ಮಶ್ರೂಮ್ ಅಂತ ಇದೆ. ಇವೆಲ್ಲ ಹೈ ಟೆಂಪರೇಚರ್. ಬಟ್ ಲೋ ಟೆಂಪರೇಚರ್ ಅಲ್ಲಿ ತುಂಬಾ ಮಶ್ರೂಮ್ಸ್ ಇದಾವೆ. ಶಿತಾಕೆ ಇದೆ, ಫ್ಲಾಮುಲಿನಾ, ತುಂಬಾ ವೆರೈಟೀಸ್ ಇದೆ. ಲಯನ್ಸ್ ಮೇನ್ ಮಶ್ರೂಮ್ ಅಂತ ಅದು ತುಂಬಾ ಈಗ ಕ್ಲಿನಿಕಲ್ ಸ್ಟಡೀಸ್ ನಡೀತಾ ಇದೆ. ಕಿಂಗ್ ಆಯಿಸ್ಟರ್ ಮಶ್ರೂಮು, ಅಗ್ರೋಸೇಬೆ, ಆಮೇಲೆ ಚೆಸ್ನಟ್ ಮಶ್ರೂಮ್, ಈ ತರ ತುಂಬಾ ಅಣಬೆಗಳು. ಇನ್ನೊಂದು ಕಾರ್ಡಿಸೆಪ್ಸ್ ಅಂತಿದೆ, ಅದು ಗ್ಲೋಬಲಿ ಹೈಯೆಸ್ಟ್ ಪ್ರೈಸ್ಡ್. ಸುಮಾರು 1 kg ಅಣಬೆ ಬಂದು ಅದು ಸುಮಾರು 1 ಲಕ್ಷದಿಂದ 10 ಲಕ್ಷ ರೂಪಾಯಿವರೆಗೂ ಇದೆ. ಅದು ನ್ಯಾಚುರಲ್ ಮಾತ್ರ ಬರುತ್ತೆ, ಎಸ್ಪೆಷಲಿ ಹೈಯರ್ ಆಲ್ಟಿಟ್ಯೂಡ್ಸ್ ಅಲ್ಲಿ. ಬಟ್ ಇದು ಎಲ್ಲದಕ್ಕೂ ಕಂಪೇರ್ ಮಾಡಿದಾಗ ನಾವು ಎಲ್ಲ ಕಡಿಮೆ ಮೀಡಿಯಂ ಟೆಂಪರೇಚರ್ ಅಲ್ಲಿ ಬೆಳೆಯೋದು. ಫಾರ್ ಎಕ್ಸಾಂಪಲ್ 23 ರಿಂದ 27 ಡಿಗ್ರಿಯಲ್ಲಿ ಬೆಳೆಯೋ ಅಣಬೆ ಯಾವ್ದಾದ್ರು ಇದ್ರೆ ಅದು ಆಯಿಸ್ಟರ್ ಅಣಬೆ. ಯಾಕಂದ್ರೆ ಆಯಿಸ್ಟರ್ ಅಣಬೆ ನಾವು ಸಣ್ಣ ಪ್ರಮಾಣದಿಂದ ದೊಡ್ಡ ಪ್ರಮಾಣದಲ್ಲಿ ಬೆಳಿಬಹುದು. ಮತ್ತೆ ಈ ಆಯಿಸ್ಟರ್ ಅಣಬೆಯಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ತುಂಬಾ ವೆರೈಟೀಸ್ ಅವೈಲಬಲ್ ಇದೆ. ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ನಾವು 7 ರಿಂದ 8 ವೆರೈಟಿ ರಿಲೀಸ್ ಮಾಡಿದೀವಿ. ಪಿಂಕ್ ಆಯಿಸ್ಟರ್, ವೈಟ್ ಆಯಿಸ್ಟರ್, ಬ್ಲೂ ಆಯಿಸ್ಟರ್, ಅದೇ ಪ್ರಕಾರ ನಮ್ಮಲ್ಲಿ ಗ್ರೇ ಆಯಿಸ್ಟರ್ ಇದೆ, ಬ್ಲಾಕ್ ಆಯಿಸ್ಟರ್ ಕೂಡ ಪೈಪ್ಲೈನ್ ಅಲ್ಲಿ ಇದೆ. ಇನ್ನು ಫ್ಯೂಚರ್ ಅಲ್ಲಿ ರಿಲೀಸ್ ಮಾಡ್ತೀವಿ. ಇನ್ನೊಂದು ವೆರೈಟಿ ರಿಲೀಸ್ ಮಾಡಿದ್ವಿ, 2 ಬಾರ್ ಆಯಿಸ್ಟರ್ ಅಂತ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಏನಂದ್ರೆ ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ತುಂಬಾ ಯಥೇಚ್ಛವಾಗಿದೆ. ಇದು ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿ ತ್ರಿಪುರಾದಿಂದ ಕಲೆಕ್ಟ್ ಮಾಡಿ ಇದನ್ನ ಸ್ಟ್ಯಾಂಡರ್ಡೈಸ್ ಮಾಡಿ ರಿಲೀಸ್ ಮಾಡಿದ್ವಿ. ಇದರಲ್ಲಿ 40.34% ಪ್ರೋಟೀನ್ ಅಂತ ಇದೆ. ಇದು ಎಸ್ಪೆಷಲಿ ಮಕ್ಕಳಿಗೆ ಮಧ್ಯಾಹ್ನದ ಉಪಹಾರದಲ್ಲಿ ಇದನ್ನ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಪ್ರೋಟೀನ್ ಕಂಟೆಂಟ್ ಇದರಲ್ಲಿ ಜಾಸ್ತಿ ಇರುತ್ತೆ. ಆಮೇಲಿಂದ ನಾವು ಈ ಆಯಿಸ್ಟರ್ ಅಣಬೆಗಳನ್ನ ತುಂಬಾ ಈಸಿಯಾಗಿ 35 ರಿಂದ 45 ದಿವಸದಲ್ಲೇ ಇದನ್ನ ಬೆಳಿಬಹುದು. ಮತ್ತೆ ಯಾವುದೇ ಕೃಷಿ ತ್ಯಾಜ್ಯದ ಮೇಲೆ ಇದನ್ನ ಬೆಳಿಬಹುದು. ಎಸ್ಪೆಷಲಿ ನಮ್ಮ ನೆಲ್ಲುಲ್ಲು ಆಗಿರ್ಬೋದು, ರಾಗಿ ಹುಲ್ಲು ಆಗಿರ್ಬೋದು, ಇದರಲ್ಲಿ ತುಂಬಾ ಈಸಿಯಾಗಿ ಬೆಳಿಬಹುದು. ಟೋಟಲ್ ನಮ್ಮಲ್ಲಿ ಅರ್ಲಿ ಡ್ಯೂರೇಷನ್ ವೆರೈಟಿ ಇದೆ ಪಿಂಕ್ ಆಯಿಸ್ಟರ್. ಬಟ್ ಇನ್ ಜನರಲ್ 35 ರಿಂದ 45 ದಿವಸದಲ್ಲಿ ಈ ಕ್ರಾಪಿಂಗ್ ಸೈಕಲ್ ಮುಗಿಸಬಹುದು. ತುಂಬಾ ಈಸಿಯಾಗಿ ಬೆಳಿಬಹುದು. ವೆರೈಟಿಯನ್ನ ನೀವು ತೋರಿಸಿದ್ರೆ ಈಗ ಇದನ್ನ ನೋಡ್ತಾ ಕೆಲವರಿಗೆ ತುಂಬಾ ಅನಿಸಬಹುದು, ಇಷ್ಟೆಲ್ಲಾ ರೀತಿಯ ಅಣಬೆಗಳಿದೆ, ಇದರಲ್ಲಿ ತಿನ್ಲಿಕ್ಕೆ ಯೋಗ್ಯವಾಗಿರೋದು ಯಾವುದು ಅಂತ ಒಂಥರ ಕನ್ಫ್ಯೂಷನ್ ಆಗಲ್ವಾ ಇದು? ಇಲ್ಲ, ಎಲ್ಲ ಅಣಬೆಗಳಲ್ಲಿ ಏನ್ ಅಡ್ವಾಂಟೇಜ್ ಏನಂದ್ರೆ, ಎಸ್ಪೆಷಲಿ ನಾನು ಇವತ್ತು ಆಯಿಸ್ಟರ್ ಅಣಬೆ ಬಗ್ಗೆ ಮಾತಾಡ್ತೀನಿ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಮತ್ತೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನಾನು ಹೇಳ್ದಂಗೆ ಟ್ಯೂಬರ್ ಆಯಿಸ್ಟರ್ ಅಲ್ಲಿ 40% ಪ್ರೋಟೀನ್ ಇದೆ. ಬಟ್ ಇನ್ ಜನರಲ್ ಬೇರೆ ಆಯಿಸ್ಟರ್ ಅಲ್ಲಿ 25 ರಿಂದ 30% ಪ್ರೋಟೀನ್ ಇರುತ್ತೆ. ಮತ್ತೆ ಪೊಟ್ಯಾಷಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ, ಸೋಡಿಯಂ ಕಂಟೆಂಟ್ ಕಡಿಮೆ ಇರೋದ್ರಿಂದ ಇದನ್ನ ನಾವು ಬ್ಲಡ್ ಪ್ರೆಷರ್ ಪೇಷಂಟ್ ಗೆ ರೆಕಮೆಂಡ್ ಮಾಡ್ತೀವಿ. ಮತ್ತೆ ಕ್ಯಾಲೋರೀಸ್ ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ಇದ್ರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಂಟೆಂಟ್ ತುಂಬಾ ಕಡಿಮೆ ಇದೆ, ಫ್ಯಾಟ್ ಕಂಟೆಂಟ್ ತುಂಬಾ ಕಡಿಮೆ ಇರೋದ್ರಿಂದ ನಾವು ಡಯಾಬಿಟಿಕ್ ಪೇಷಂಟ್ ಗೆ ರೆಕಮೆಂಡ್ ಮಾಡಬಹುದು. ಅದೇ ಪ್ರಕಾರ ಇದರಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೆ. ಸೊ ಸೆಲೆನಿಯಮ್, ಕ್ಯಾಲ್ಸಿಯಂ, ಪ್ರೋಟೀನ್ ಇವೆಲ್ಲ ಜಾಸ್ತಿ ಇರೋದ್ರಿಂದ ನಾವು ಈಸಿಯಾಗಿ ಇದನ್ನ ನಾವು ಜನಗಳಿಗೆ ರೆಕಮೆಂಡ್ ಮಾಡಬಹುದು. ಮತ್ತೆ ಇದರಲ್ಲಿ ವಿಟಮಿನ್ ಬಿ ಯಥೇಚ್ಛವಾಗಿರುತ್ತೆ. ಯಾಕಂದ್ರೆ ನಮ್ಮ ಅಲ್ಸರ್ ಈ ನಡುವೆ ತುಂಬಾ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ವುಮೆನ್ಸ್ ಅಲ್ಲಿ. ಆಮೇಲೆ ವಿಟಮಿನ್ ಡಿ ಡಿಫಿಷಿಯನ್ಸಿ ತುಂಬಾ ರಿಪೋರ್ಟ್ಸ್ ಬರ್ತಾ ಇದೆ. ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ದಾಗ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ನಮ್ಮ ಬಾಡಿಗೆ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ವಿಟಮಿನ್ ಡಿ ಎನ್ರಿಚ್ಡ್ ಮಶ್ರೂಮ್ ನಾವು ಸ್ಟ್ಯಾಂಡರ್ಡೈಸ್ ಮಾಡಿದ್ವಿ. ವಿಟಮಿನ್ ಡಿ ಟೆಕ್ನಾಲಜಿ ಕೂಡ ನಾವು ಈ ಎಲ್ಮಾಯಿಸ್ಟರ್ ಅಲ್ಲಿ ಸ್ಟ್ಯಾಂಡರ್ಡೈಸ್ ಮಾಡಿ ನಾವು 5 ನಿಮಿಷ ನಾವು UVB ಲೈಟ್ ಗೆ ಎಕ್ಸ್ಪೋಸ್ ಮಾಡಿದ್ರೆ ಜಸ್ಟ್ ನಾವು ಪ್ರತಿನಿತ್ಯ 2 ಗ್ರಾಮ್ ಅಣಬೆ ತಗೊಂಡ್ರು ಕೂಡ ಡೈಲಿ ರಿಕ್ವೈರ್ಮೆಂಟ್ 15 to 18 ಮೈಕ್ರೋಗ್ರಾಮ್ಸ್ ಬೇಕಾಗುತ್ತೆ. ಅದು ನಾವು ಫುಲ್ಫಿಲ್ ಮಾಡಬಹುದು ವಿತಿನ್ ಬೈ ಕನ್ಸ್ಯೂಮಿಂಗ್ ಓನ್ಲಿ 2 grams ಮಶ್ರೂಮ್ ಪರ್ ಡೇ. ಸೊ ಇಷ್ಟೆಲ್ಲ ಆರೋಗ್ಯಕಾರಿಯಾದಂತಹ ಅಂಶಗಳು ಅಣಬೆಯಲ್ಲಿದೆ. ಇದು ನಮ್ಮ ಇಡೀ ರಾಜ್ಯದಲ್ಲಿ ಹೋಲಿಸಿದ್ರೆ ಯಾವ ಭಾಗದಲ್ಲಿ ಜಾಸ್ತಿ ಬೆಳೀತಾರೆ? ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಇದು ಅಣಬೆ ಬಗ್ಗೆ ಅವೇರ್ನೆಸ್ ತುಂಬಾ ಜನಗಳಿಗೆ ತುಂಬಾ ಮಾಹಿತಿ ಇದೆ, ಮತ್ತೆ ಡಿಮ್ಯಾಂಡು ಇದೆ, ಮತ್ತೆ